ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಜಾನುಗೆ ಜ್ವರ ಬಂದಿದೆ. ಅವಳಿಂದ ನನಗೆ, ಸೋನುಗೆ, ಮಹಿಗೆ ಎಲ್ಲರಿಗೂ ಹಾಸ್ಪಿಟಲ್ಗೆ ಬಂದು ವೆಯ್ಟ್ ಮಾಡ್ತಿದ್ದೀವಿ. ಈ ವೆದರ್ ಚೇಂಜ್ ಆಗ್ತಿದೆಯಲ್ಲ, ವಿಂಟರಿಂದ ಸಮ್ಮರ್ಗೆ ಎಲ್ಲರಿಗೂ ಜ್ವರ ಬಂದಿದೆ. ಜಾನು ನೋಡಿ ಹೇಗಾಗಿದ್ದಾಳು. ಹೇಳು. ಗೊತ್ತಿಲ್ಲ, ಡಾಕ್ಟರ್ಸ್ಗೆ ವೆಯ್ಟ್ ಮಾಡ್ತಿದ್ವಿ, ಇನ್ನೂ ಯಾರೂ ಬಂದಿಲ್ಲ. ಬಂದು ಸಖತ್ತು ಕಷ್ಟ ಆಗ್ತಿದೆ, ಯಾರಿಗೂ ಹುಷಾರಿಲ್ಲದೆ ತಿಂಡಿನೂ ಮಾಡೋಕ್ಕಾಗ್ತಿಲ್ಲ, ಆ ಥರ ಆಗಿಬಿಟ್ಟಿದೆ ನಮಗೆ. ಡಾಕ್ಟ್ರು ಬಂದಮೇಲೆ ತೋರಿಸ್ಕೊಂಡು ಫೋನ್ ಅಂಗಡಿಗೆ ಹೋಗಬೇಕು. ಮಹಿಗೊಂದು ಫೋನ್ ತೊಗೋಬೇಕು. ನೋಡಿ, ಮಕ್ಕಳ OPD ಇನ್ನೂ ಬಂದಿಲ್ಲ. ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆದಂಗಿದೆ ಇದೆಲ್ಲ. ಸೊ ನೋಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಬೇಡಪ್ಪ, ಆಟ ಆಡೋದು ಬೇಡ. ನೋಡಿ ಸೋನು, ಜ್ವರ ಇದೆ ಆದ್ರೇನು ಆಟ ಆಡಕ್ಕೆ ಹೋಗ್ತಿದ್ದಾಳೆ. ನೋಡೋಣ, ಡಾಕ್ಟ್ರು ಬರ್ತಾ ಇದ್ದಂಗಿದ್ದಾರೆ, ತೋರಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಡಾಕ್ಟರ್ ಬರೋದು ಲೇಟ್ ಆಗುತ್ತೆ ಅಂದರು. ತಿಂಡಿ ತಿನ್ನೋಣ ಅಂತ ಇದೇ ಹಾಸ್ಪಿಟಲ್ ಕ್ಯಾಂಟೀನಿಗೆ ಬಂದಿದ್ದೀವಿ. ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ತಿಂಡಿ. ಜಾನು ಫುಲ್ ಡಲ್ ಆಗಿಬಿಟ್ಟಿದ್ದಾಳೆ. ಈ ಮಕ್ಕಳಿಗೆ ಹುಷಾರಿಲ್ಲದೆ ಹೋದರೆ ಅವ್ರ ಜೊತೆ ನಮಗೂ ಹುಷಾರಿರಲ್ಲ, ಏನೂ ತಿನ್ನೋದು ಇಲ್ಲ. ನಮ್ಗೆ ಅವ್ರ ಜೊತೆ ಒದ್ದಡಿ ಸಾಕಾಗಿರುತ್ತೆ. ಗೊತ್ತಾಗ್ತಾ ಇಲ್ಲ. ಚುಚ್ಚುತ್ತಾರ ಈಗ ಜಾನಿಗೆ ಬ್ಲಡ್ ಟೆಸ್ಟ್. ಕಾಪು ಈಗ ಚುಚ್ಚುತ್ತಾರೆ, ಓಕೆನಾ? ಊಟ ತಿನ್ನಲ್ಲ ಮೇಡಮ್, ಚುಚ್ಚಿ 2 ಸಲ 2 ಇಂಜೆಕ್ಷನ್ನು. ಬಿಡು ಪಾಪು, ನೋಡು ಹೊಡಿತಾರೆ ಆಂಟಿ. ಮಹಿ ಸಿಸ್ಟರ್, ಫೋನ್ ಕೊಡಿ, ಫೋನ್ ಯೂಸ್ ಮಾಡ್ತೀರಾ? ಇಲ್ಲ, ಚುಚ್ಚಿ ಜಾನುಗೆ ಊಟ ಮಾಡಲ್ಲ, ಏನಿಲ್ಲ. 2 ದಿನದಿಂದ ಸ್ಕೂಲಿಗೆ ಲೀವು. 2 ಇಂಜೆಕ್ಷನ್ ಕೂಡ ಕೊಡ್ತಾರೆ ಈಗ. ಅಕ್ಕ ಚುಚ್ತಾರೆ ನೋಡಿ ಈಗ. ಬಂತಲ್ಲ. She is very strong girl. No baby? You are strong girl, mama. ಓಕೆ ಮಮ್ಮ, ಮಮ್ಮಿ ಕಡೆ ನೋಡು ಪಾಪು. ಸೂಪರ್. ನೋವಾಗುತ್ತಪ್ಪ? ಇಲ್ಲ ಬಂಗಾರ, ಇಲ್ಲ ಮಮ್ಮ. ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳೋದು. ಮಮ್ಮಿಗಿಂತೂ ನೀನೇ ಸ್ಟ್ರಾಂಗು. ನನ್ಗಿಷ್ಟು ಮಾತ್ರ ಚುಚ್ಚಿದ್ರೆ ಇಷ್ಟೊತ್ತು ಕತ್ತೆ ಬಿಟ್ಟಿರ್ತಿದ್ದೆ. ಮುದ್ದುಗೊಂಬೆ ಅಪ್ಪ ನೀನು, ಮುದ್ದುಗೊಂಬೆ. ಆಯ್ತು. ನೀನು ಹೋಗ್ತೀಯಾ? ಇವಾಗ ಸೋನುಗ್ ಚುಚ್ಚಿ. ಕುತ್ಕೋಗ್, ನೀನು ಕುತ್ಕೋಗು, ನೀನು ಕುತ್ಕೋಗ್, ನೀನು ಚುಚ್ಚುತ್ತಾರೆ. ಬಾ, ಕರ್ಕೊಳ್ಳಿ ಆಂಟಿ, ಕರ್ಕೊಳ್ಳಿ ಸೋನನ್ನ. ಇಲ್ಲ, ನಾನು ಹಾಕಿದ್ರೆ ಇಷ್ಟೊತ್ತಿಗೆ ಹತ್ಕೊಳ್ತಾ ಇದ್ದೆ. ಹೊರಗಡೆ ಕೇಳಿಸ್ತಿರತ್ತು ನಾನು ಹಾಕಿದ್ರೆ. ಅಲ್ಲಿ ಬಂದಿದೆ ಕಣ್ಣಲ್ಲಿ ನೀರು, ಹೊರಗಡೆ ಬಂದಿದೆ ಅಷ್ಟೇ.
ಈಗ ಸೋನುಗೆ ನಿನ್ಗಿವಾಗ ಅಕ್ಕದಾಯ್ತು, ಇವಾಗ ನೆಂಟರ್ನು. ಹೋಗಿ ಕುತ್ಕೋ ಕೂರ್ಸ್ರಿ ಸೋನುನ. ನಿಂತೀಗ ನೋಡಿದ್ಲ ನೋಡಿ ಚಾನು ಎಷ್ಟು ಸ್ಟ್ರಾಂಗ್ ಇದ್ದಾಳಂದ್ರೆ, ನಾನಾಗಿದ್ರೆ ಖಂಡಿತ ಅತ್ತೆ ಬಿಡ್ತಿದ್ದೆ. ಇವಳು ಒಂಚೂರು ಹಳ್ಳಿಲ್ಲ, ಸುಮ್ಮನೆ ಕಣ್ಣಲ್ಲಿ ನೀರು ಬಂತು. ದಪ್ಪ ಇಂಜೆಕ್ಷನ್ ಅಂದರೆ ನನಗೆ ತುಂಬ ಭಯ, ಚುಚ್ಚಿಸ್ಕೊಳ್ಳೋದೇ ಇಲ್ಲ ನಾನು. ಸೊ ಶಿ ಇಸ್ ವೆರಿ ಸ್ಟ್ರಾಂಗ್. ಅದು ಲವ್ ಯು ಮುದ್ದು. ವಾಸಿ ಆಗೋಗುತ್ತೆ ಇವತ್ತು ಜನ. ಜಾನುದು ಬ್ಲಡ್ ಟೆಸ್ಟ್ಗೆ ಬ್ಲಡ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಹಿಗೆ ಫೋನು ಆರ್ಡರ್ ಮಾಡಿದ್ವಿ ವಿವೋನಲ್ಲಿ, ಇವತ್ತು ಬಂದಿದೆ ಅಂತ ಹೇಳಿದ್ರು. ಸದ್ಯಕ್ಕೆ ಫೋನ್ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನೋಡೋಣ ಫೋನ್ ಬಂದಿದೆಯಾ, ಹೇಗಿದೆ ಏನು ಅಂತ. ಫೋನ್ ಅಂಗಡಿಗೆ ಬಂದ್ವಿ. ಮಹಿಗೆ ಹೊಸ ಫೋನು ಯಾವುದು ಲಾಂಚ್ ಆಗಿರೋದು, ವಿವೋ. ಈ ಫೋನ್ ತೊಗೊಳ್ತಾ ಇದ್ದೀವಿ ಮಹಿಗೆ. ಆ್ಯಕ್ಚುಲಿ 3-4 ಡೇಸ್ ಬ್ಯಾಕೆ ಬುಕ್ ಮಾಡಿದ್ವಿ. ಸೊ ಇವತ್ತು ನಮಗೆ ಕೊಡ್ತಿದ್ದಾರೆ, ನೋಡೋಣ ಕಾಸ್ಟ್ ಎಷ್ಟು, ಡಿಸ್ಕೌಂಟ್ ಎಷ್ಟು ಕೊಡ್ತಾರೆ. ಡಿಸ್ಕೌಂಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ, ಜೊತೆಗೆ ಸ್ಪೆಷಲ್ ಆಫರು ಗಿಫ್ಟ್ಸು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನೇನು ಕೊಡ್ತಾರೆ ಅಂತ. ಹಾಸ್ಪಿಟಲ್ ಮುಗಿಸ್ಕೊಂಡು ಬಂದು ಅಂತೂ ಮಹಿಗೆ ಫೋನ್ ತೊಗೊಂಡ್ವಿ. ಜೊತೆಗೆ ಇದು ಯಾವುದೋ ಒಂದು ವಾಚ್ ಕೊಟ್ಟಿದ್ದಾರೆ, ಒಂದು ಸ್ಪೀಕರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ. ನೋಡಿ ಮಹಿ ಅನ್ಬಾಕ್ಸ್ ಮಾಡ್ತಿದ್ದಾರೆ. ಮಹಿ ಫೋನ್ ಇಲ್ಲೇ ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ. ಫೈನಲ್ಲಿ 6 ಮಂತಿಂದ ತೊಗೋಬೇಕು ಅಂದ್ಕೊಂಡು ಇವತ್ತು ತೊಗೊಂಡಿದ್ದಾರೆ ನೋಡಿ. ಇವತ್ತು ಬಿಟ್ಟರೆ ಮಹಿ ಮತ್ತೆ ಫೋನ್ ತೊಗೊಳಕ್ಕೆ ಬರಲ್ಲ ಅಂತ ಹೇಳಿ ನಾನೇ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಅವ್ರು ನನಗೆ ಬೇಡ, ನೀನು ಬೇಕಾದ್ರೆ ತಗೋ ಅಂತಿರ್ತಾರೆ ಯಾವಾಗ್ಲೂ. ಸೊ ಅವ್ರ ಫೋನ್ ಆಲ್ಮೋಸ್ಟ್ ಹಾಳಾಗಿತ್ತು, ಹಾಗಾಗಿ ಬಲವಂತ ಮಾಡಿ ನಾನೇ ಕರ್ಕೊಂಡು ಬಂದಿದ್ದೀನಿ. ಖುಷಿ ಆಗ್ತಿದೆ ನನಗೆ. ಮಹಿಗೆ ಏನಾದರೂ ಕೊಡಿಸ್ಬೇಕು, ಅವ್ರು ಏನಾದರೂ ತೊಗೊಳ್ತಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಅವರು ಯಾವತ್ತೂ ಅವ್ರಿಗೋಸ್ಕರ ಅಂತ ಏನು ತೊಗೊಳಕ್ಕೂ ಇಷ್ಟಪಡಲ್ಲ. ಏನಿದ್ರೂ ನನಗೆ ಮಕ್ಕಳಿಗೇನೆ ಕೊಡಿಸ್ತಾರೆ. ಸೊ ಫೈನಲ್ ಆಗಿ ನಾನು ತುಂಬ ಖುಷಿಪಟ್ಟೆ ಅವ್ರು ಫೋನ್ ತೊಗೊಂಡಿದ್ದು. ಸೊ ಯಾವಾಗಲೂ ನಮಗೋಸ್ಕರ ಕೊಡಿಸ್ತಾರಲ್ಲ, ಇವತ್ತು ಅವ್ರು ತೊಗೊಳ್ಳಿ ಅಂತ. ಓಕೆನಾ ಸರ್, ಓಪನ್ ಮಾಡಿ. ಫೈನಲ್ಲಿ ಮಹಿ ಫೋನ್ ಅನ್ಬಾಕ್ಸ್ ಮಾಡಿ ನೋಡಿದ್ರು, ಇಷ್ಟ ಆಯಿತು ಅವರಿಗೆ, ನನಗೂ ಇಷ್ಟ ಆಯಿತು. ಆ್ಯಕ್ಚುಲಿ ನಾವು ಫಸ್ಟೇ ಬುಕ್ ಮಾಡಿದ್ರಿಂದ ಫೋನ್ಸ್ ಲಾಂಚ್ ಆಗಿದ್ದ ದಿನವೇ ನಮಗೆ ಅದು ಕಾಲ್ ಬಂದಿತ್ತು, ಹೋಗಿ ತೊಗೊಂಡು ಬಂದ್ವಿ. ಸೊ ನೀವು ಯಾರ್ಯಾರು ಈ ಫೋನ್ ತೊಗೊಂಡಿದ್ದೀರಾ, ನಿಮಗೆ ಹೇಗೆ ಇಷ್ಟ ಆಯಿತು, ಸೊ ಏನು ಅಂತ ಮೆಸೇಜ್ ಮಾಡಿ. ನನಗಂತೂ ಮಹಿಗೆ ಕೊಡಿಸಿದ್ದು ತುಂಬ ಇಷ್ಟ ಆಯಿತು ಅಂತ. ನನ್ನ ದುಡ್ಡೇನಲ್ಲ, ಅವ್ರ ದುಡ್ಡಲ್ಲೇ ಅವ್ರಿಗೆ ಕೊಡಿಸಿರೋದು. ಸೊ ಅವ್ರು ಏನು ತೊಗೊಳಲ್ಲ ಹೆಚ್ಚಾಗಿ, ಇವತ್ತೇ ಅವ್ರು ಕೊಡಿಸ್ಬೇಕು ಅಂತ ಕೊಡಿಸಿದ್ದೀನಿ ಅಷ್ಟೇ. ಇವತ್ತಿನ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.